ಆದರೂ ಅವ್ರು ಏನಂತಾರೆ ಗೊತ್ತಾ, ನಮ್ಮ ಗೌಡ್ರು ನಮ್ಮ ರೇಣುಕಾಚಾರಿ ಸರ್ ಹತ್ರನೇ ಬರ್ತಾರೆ ಅವರು. ಇದು ಹೆಂಗೆ ಮಾಡೋಕೋ ಅದನ್ನ ಹೆಂಗೆ ಮಾಡೋಕೋ ಅಂದರೆ ಅದನ್ನ ಹಿಂಗೆ ಮಾಡೋಕೆ ಹಿಂಗೆ ಮಾಡೋ ಅಂತ ಹೇಳಿ ಲಾ ಪಾಯಿಂಟ್ ಹೇಳ್ಕೊಡೋರೆ ನಮ್ಮ ಸರ್ರೇ ಮತ್ತುವ. ನಮ್ಮ ರೇಣುಕಾಚಾರಿ ಸರ್ ಬಿಟ್ಟು ಅವ್ರು ಕೆಲಸ ಮಾಡಲ್ಲ. ಅವರಿಬ್ಬರು ಒಂದೇ ಮುಖದ ನಾಣ್ಯಗಳು. ಏನಪ್ಪ ಅಂದರೆ ಸೋತದನಿ ಅನ್ನೋದು ಒಂದು ಬಿಟ್ಟರೆ ಮಾತ್ರ ಇಬ್ಬರು ಒಂದೇ. ಅವರಿಬ್ಬರು ಒಂದೇ. ಏನೇ ಕೇಳೋದಿದ್ರು ಅದನ್ನ ಹೇಗೆ ಮಾಡೋಕೋ ಏನು ಮಾಡೋಕೋ ನೀನು ಹೇಳ್ದಂಗೆ ನಾ ಮಾಡ್ತಾನೆ ಅಂತಾರೆ ನಮ್ಮ ಗೌಡ್ರು. ಇವತ್ತು ಭಿನ್ನಾಭಿಪ್ರಾಯ ಇಲ್ಲ, ಕೋಪ ಅಭಿಪ್ರಾಯನೇ ಇಲ್ಲ. ಭಾರಿ ಕಳ್ರದವ್ರು ಇಬ್ಬರು. ಅವರು ಇಬ್ಬರು ನೀನೇನು ಹೇಳ್ತೀಯ ರೇಣುಕಾ ಅದನ್ನೇ ಮಾಡ್ತಾನೆ ಅಂತಾರೆ ಅವರು. ಗೌಡ್ರ ಬಗ್ಗೆ ನಾವು ತಪ್ಪಾಗಿ ಮಾತಾಡಲ್ಲಪ್ಪ. ನಮ್ಮ ತಂದೆ ಸ್ಥಾನದಾಗದಾರೆ, ಅವ್ರು ಇದುವರೆಗೂ ಅಧಿಕಾರದಲ್ಲದಾರೆ. ನಾವು ಹಂಗಂತ ನಾವು ಅಂತ ಏನೂ ಪಡ್ಕೊಂಡಿಲ್ಲ. ಜನಗಳಿಗೆ ಒಳ್ಳೇದು ಮಾಡಿದ್ದಾರೆ, ಮಾಡ್ತಾರೆ. ಅವ್ರ ಬಗ್ಗೆ ನನಗೇನು ಹೇಳೋಕೆ ಇಷ್ಟಪಡಲ್ಲ. ನಮ್ಮ ಗೌಡ್ರ ಬಗ್ಗೆನೂ ಇವ್ರು ಮಾತ್ರ ಕೆಲಸ ಮಾಡ್ತಾರೆ. ಯಾರು ಅಂದರೆ ನಮ್ಮ MP ಕೆಲಸ ಮಾಡ್ತತಿ. ಎಲ್ಲರನ್ನೂ ಸ್ಪಂದಿಸ್ತತಿ, ಎಲ್ಲರನ್ನೂ ಒಂದೇ ಥರ ನೋಡ್ತತಿ. ಜಾತಿ ಇಲ್ಲ, ಯಾವುದೇ ರೀತಿ ಭೇದ ಇಲ್ಲ. ಯಾರು ಬಂದರೂ ಏನೂ ಕೊಡಲ್ಲ ಅಂದ್ರೆ ಅವ್ರ ಮನೆ ಒಂದು ಲೋಟನ ನೀರು ಅರೆ ಕುಡಿತಾವೆ, ಇಲ್ಲ ಊಟನರೆ ಮಾಡ್ತೀವಿ. ಅಮ್ಮ, ಮಹಿಳೆಯರಿದ್ದೀರಿ, ಗ್ಯಾರಂಟಿ ಸ್ಕೀಮ್ಗಳ ಆಧಾರದ ಮೇಲೆ ಭಾಳಷ್ಟು ಕ್ಷೇತ್ರಗಳನ್ನು ಕೂಡ ಕಾಂಗ್ರೆಸ್ ಬಾಚಿಕೊಂಡಿದ್ದು ಗಮನಿಸಿದಿರಿ. ಹೊನ್ನಾಳಿಲಿ ಎಸ್ಪೆಷಲಿ ನಿಮಗೊಂಥ ದೊಡ್ಡ ಪ್ರಭಾವವನ್ನು ಬೀರಿದಂಥ ರೇಣುಕಾಚಾರ್ಯ ಅವ್ರನ್ನೇ ಇಲ್ಲಿ ಮಣ್ಣು ಮುಗಿಸ್ಬಿಟ್ರು. ಬಟ್ ಈ ಬಾರಿ ಏನು ಅನ್ಸುತ್ತೆ ನಿಮಗೆ? ದಿ ಬೆಸ್ಟ್ ಅನ್ಸುತ್ತಾ? ಶಾಂತಗೌಡರು ಕೆಲಸ ಮಾಡಿದಾರ, ಒಳ್ಳೆ ವ್ಯಕ್ತಿನ, ಅಥವಾ ಬೇಡ ರೇಣುಕಾಚಾರ್ಯ ಕಡೆ ವಾಲ್ತಾರ ಜನ? ಏನು ಅನ್ಸುತ್ತೆ? ನಮ್ಮ ಒಂದು ಆಸೆ ಏನಪ್ಪ ಅಂದರೆ ಒಂದೇ ಮುಖದ ಎರಡು ನಾಣ್ಯಗಳು. ಈಗ ಜನರಿಗೆ ಅವರು ಬೇಕು, ಇವರು ಬೇಕು. ಈಗ ಒಂದೇ ಕಡೆ ಯಾರೂ ನಿಲ್ಲಲ್ಲ. ಆ ಕಡೆನೂ ಹೋಗ್ತಾರೆ, ಈ ಕಡೆನೂ ಹೋಗ್ತಾರೆ. ಅವರ ಒಂದು ಇದು ಸ್ವಭಾವ. ನಾವು ಯಾವಾಗೂ ಕಾಂಗ್ರೆಸ್ಗೆ ಹಾಕಿದ್ವಿ, ನಾವು ಯಾವಾಗೂ BJP ಹಾಕಿದ್ವಿ, ಈ ಥರ ಅವರ ಮನ ಹೋಲಿಕೆ. ಅದನ್ನೆಲ್ಲ ನಾವು ಆಳವಾಗಿ ಯೋಚನೆ ಮಾಡೋಕ್ಕೆ ಬರಲ್ಲ. ಏನಪ್ಪ ಅಂದರೆ ಅಭಿವೃದ್ಧಿ ಕೆಲಸ ಯಾರು ಇವತ್ತು ನಮ್ಮಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಯಾರು ಮಾಡ್ತಾರೆ, ಯಾರು ಮಾಡಲ್ಲ ಅನ್ನೋದು ನಮ್ಮಲ್ಲಿ ಹೆಚ್ಚು. ಏನಪ್ಪ ಅಂದರೆ ನನ್ನ ಅಭಿಪ್ರಾಯ ಏನಪ್ಪ ಅಂದರೆ ನಮ್ಮ ಹೊನ್ನಾಳಿಯಲ್ಲಿ ನಮ್ಮ ಶಾಸಕರು ಅಂದರೆ ನಾವು ಶಾಂತನಗೌಡ್ರಿಗೆ ಬೈಯಲ್ಲ, ಅವರು ಬೇಕು. ಆದರೆ ನಮ್ಮ ಅತಿ ಹೆಚ್ಚು ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಅಂದರೆ ನಮ್ಮ MP ರೇಣುಕಾಚಾರ್ಯ ಸರ್. ಅವರು ಎಲ್ಲ ರೀತಿ ದೇವಸ್ಥಾನ ಆಗಿರ್ಬೋದು, ರೋಡ್ ಆಗಿರ್ಬೋದು, ಚರಂಡಿಗಳಾಗಿರ್ಬೋದು, ಇನ್ನಿತರೆ ಮನೆಗಳಿಗೆ ಸಾಕಷ್ಟು ಅನುದಾನಗಳನ್ನು ಬಿಡುಗಡೆ ಮಾಡಿದ್ದಾರೆ. ಬಡ ಮಕ್ಕಳಿಗೆ ಆಗಲಿ, ಬಡ ಮಹಿಳೆಯರು ಯಾರೇ ಹೋದರೂ ಅವರು ಈಗ ಇದರಲ್ಲಿ 2,000 ರೂಪಾಯಿ ನಮಗೆ ಕೊಡ್ತಾರೆ, ನಾವು ತಗೊಳ್ತೇವೆ ನಿಜ. ಆದರೆ ಅವ್ರ ಮನೆಗೆ ಹೋದರೆ ಬಡವ್ರು ಯಾರೇ ಹೋದರೂ ಕೂಡ ಅವರು ಸಹಾಯ ಮಾಡ್ತಾರೆ. ಯಾರೇ ಹೋದರೂ ಕೂಡ ಅವ್ರ ಕೈಲಿ ಏನು ಅವ್ರ ಮನಸ್ಸಿಗೆ ಏನು ಅನ್ಸುತ್ತೋ ಅದನ್ನ ಸಹಾಯ ಮಾಡ್ತಾರೆ ಅವರು. ಹಾಗಂತ ನಾವು BJPಗೆ ನಾವು ಈ ಸರಿ ಏನಪ್ಪ ಅಂದರೆ ಅವರಿಗೆ ಹೆಚ್ಚಿನ ಒಂದು ಮತಗಳನ್ನು ನೀಡಬೇಕು ಅಂತ ಅನಿಸ್ತದೆ. ಯಾಕೆಂದರೆ ಅಭಿವೃದ್ಧಿ ಬರೀ ನಮ್ಮ ಸ್ವಾರ್ಥಕ್ಕೆ ಅಷ್ಟೇ ಅಲ್ಲ, ಬೇರೆಯವರು ಬಡವರು ಬದುಕಿ ಚೆನ್ನಾಗಿರಲಿ ಅನ್ನೋದೇ ಅಭಿಲಾಷೆ. ಅಭಿವೃದ್ಧಿ ಕುಂಠಿತ ಆಗಿದೆ ಅಂತ ಅನ್ಸುತ್ತೆ ನಿಮಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಮೇಲೆ? ಅಭಿವೃದ್ಧಿ ಕುಂಠಿತ ಆಗೈತಿ. ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದಾರೆ ನಮ್ಮ ಸ್ವಾಮಿಯರು. ಇಲ್ಲಿ ನಮ್ಮ ಹೊನ್ನಾಳಿ ತಾಲೂಕಿನಲ್ಲಿ ಅತಿ ಹೆಚ್ಚು ಹೋರಾಟ ಮಾಡಿರೋದಂದ್ರೆ ನಮ್ಮ ಸ್ವಾಮಿಯರೇ, MP ರೇಣುಕಾಚಾರ್ಯ ಅವರು. ಅವ್ರ ಬಗ್ಗೆ ನೆನೆಸಿದ್ರೆ ನಗುನೂ ಬರ್ತದೆ. ಒಂಥರ ಮನುಷ್ಯ ಏನಾರೇ ಒಂದು ನೆನಪಾತು ಅಂದರೆ ತಕ್ಷಣ ಮಾಡಬೇಕು ಅನ್ನೋದು ಅವರಿಗೆ ಅಭಿಲಾಷೆ. ಹಂಗಾಗಿ ಅವರು ಮುಂದಿನ ದಿನಗಳಲ್ಲಿ ಅವ್ರನ್ನ ತಂದ್ರೇ ಒಳ್ಳೆಯದು ಅನ್ನಿಸ್ತತಿ. ಹಂಗಂತ ನಾವು ಗೌಡ್ರಿಗೆ ಬೈಯಲ್ಲ. ನಮ್ಮ ಶಾಂತನಗೌಡ್ರ ಮೇಗೂ ತುಂಬಾ ಅಭಿಮಾನ ಐತಿ. ಯಾಕೆಂದರೆ ಒಂದೇ ಮುಖದ ಎರಡು ನಾಣ್ಯಗಳು. ಈಗ ಒಂದ್ಸರಿ ಸೋಲು ಗೆಲುವು, ಒಂದ್ಸರಿ ಅವ್ರನ್ನ ತರ್ತಾರೆ. ಜನಾಭಿಪ್ರಾಯ ಅವ್ರದ್ದೇ ಅಂತನೂ ಅಲ್ಲ, ಜನಾಭಿಪ್ರಾಯ. ಜನ ಹೆಂಗೆ ಹೋಲಿಕೆ ಮಾಡ್ತಾರೆ ಅಂದರೆ ಅವರು ಬೇಕು, ಇವರು ಬೇಕು. ಒಂದ್ಸರಿ ಈಗ ಮುಂದಿನ ದಿನಗಳಲ್ಲಿ ಅವರಿಗೆ ವಯಸ್ಸಾಗೈತಿ, ಅವ್ರನ್ನ ನಾವು ನಿಲ್ಸೋದು ಬೇಡ ಅಂತಾರೆ. ಇನ್ನೆಷ್ಟು ಒಂದು ಚಾನ್ಸ್ ಕೊಡೋಣ ಅಂತ ಕೊಟ್ಟಿದ್ದಾರೆ. ಅಭಿವೃದ್ಧಿ ಕೆಲಸಗಳ ಬಗ್ಗೆ ನಾವು ಹೇಳೋದು ಅಂದರೆ ನಮ್ಮ ಸ್ವಾಮಿಯರ ಬಗ್ಗೆ ಹೇಳೋಕೆ ಇಷ್ಟ. ಅವರಿಗೆ ಆ ಇಚ್ಛೆ ಇದೆಯಾ ಅನ್ಸುತ್ತೆ ನಿಮಗೆ? ಶಾಂತಗೌಡರು ಕೆಲಸ ಮಾಡಬೇಕು, ಒಳ್ಳೆ ಕೆಲಸಗಳಾಗಬೇಕು. ಅವರು ಮಾಡ್ತಾರೆ. ಜನರ ಇದು ಬೇಕು ಅವ್ರಿಗೂ. ಆದರೆ ಏಜ್ ಆಗೈತೆ ಪಾಪ. ಅವ್ರ ಬಗ್ಗೆ ನಮಗೆ ಮಾತಾಡೋಕ್ಕೆ ಯಾವುದೇ ಇದು ಅನ್ಸಲ್ಲ ಪಾಪ. ಅವರು ಹೆಚ್ಚು ಇದುವರೆಗೂ ಮಾಡ್ಕೊಂತ ಬಂದಿದ್ದಾರೆ. ವಯಸ್ಸಾಗಿರೋದ್ರಿಂದ ಈ ನಮ್ಮ ಸ್ವಾಮಿಯರಿಗಿನ್ನೂ ವಯಸ್ಸು ಐತಿ. ಯಾರು ಏನು ಹೇಳಿ ತಕ್ಷಣ ಹೋಗಾರ ಅವರು, ಬಿಡೋದಿಲ್ಲ. ಯಾವ ಕಾರಣಕ್ಕೂ ಬಿಡೋದಿಲ್ಲ ಅವರು. ಎದ್ದು ಅದು ಸರಿನಾ ತಪ್ಪ ಒಟ್ಟು ಮಾಡ್ತಾರೆ ಅವ್ರು, ಬಿಡೋದಿಲ್ಲ. ಅದನ್ನ ಹೇಳೋಕ್ಕೆ ಇಷ್ಟಪಡ್ತಾನೆ ನಾನು. ಒಟ್ಟಿಗೆ ಹೈಪರ್ ಆ್ಯಕ್ಟಿವ್ ಇದ್ದಾರೆ, ತುಂಬ ಜೋಶ್ ಇದೆ, ಎನರ್ಜಿ ಇದೆ, ಇಡೀ ರಾಜ್ಯದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಹಾಗಾಗಿ ಅವ್ರು ಗೆಲ್ಲಬೇಕು ಏಮೈತಿ. ನಾವು ಏನು ಬಿಡ್ತೀವಿ, ಮಾಡೋ ಅಂತಾರನ್ನ ಬಿಡ್ತೀವಿ. ಅದು ನಮ್ಮ ತಪ್ಪು ಅಭಿಪ್ರಾಯ. ಅದು ಈಗ ಅಂದರೆ ಟೈಮು ಸಿಗಲ್ಲ. ನಾವೇನೇ ಮಾಡಿದರೂ ಟೈಮ್ ಸಿಗಲ್ಲ. ಈಗ ನಮ್ಮ ಗೌಡ್ರನ್ನ ಪ್ರೀತಿಯಿಂದ ತಂದಿಲ್ಲ ಅಂತ ಹೇಳಲ್ಲ, ಹಂಗಂತ ನಾವು ಅವ್ರಿಗೆ ಬೈಯೋಕ್ಕೂ ಇಷ್ಟಪಡಲ್ಲ. ಅವರ ಲೆಕ್ಕಾಚಾರ ಭಾಳ ಕೆಲಸ ಮಾಡುತ್ತೆ. ಅದು ಮಾಡ್ತತಿ.
ಯಾಕೆಂದ್ರೆ ಈಗ ನಮ್ಮ ಗೌಡ್ರು ನಾವು ಲಿಂಗಾಯತರು ಕೋಣ ಅವ್ರು ಗೆಲ್ಲಿ ಅನ್ನೋ ಈ ಅನುಕಂಪ ಇದೆಯಲ್ಲ ಎಲ್ಲ ಕೆಲಸ ಮಾಡಿದವ್ರು ಹಿಂದಕ್ಕೆ ಸರಿಸ್ಬಿಡುತ್ತೆ ಅಂತ ಅನ್ಸುತ್ತೆ. ಇಲ್ಲ ಹಾಗೇನಿಲ್ಲ ಪಾಪ ಅವರು ಬಾಯ್ ಬಿಟ್ಟು ಹೇಳ್ತಾರೆ, ನನಗೆ ವಯಸ್ಸಾಗೈತಿ, ನನಗೆ ಜಾಸ್ತಿ ಮತಗಳಿಂದ ತಂದಿದ್ದೀರಿ, ನಾ ಕೆಲಸ ಮಾಡ್ತಾನೆ ಅಂತ ಹೇಳ್ತಾರೆ. ಜನನೂ ಅವರಿಗೆ ಸ್ಪಂದನೆ ಮಾಡಬೇಕು. ಸರ್ಕಾರನೂ ಕೂಡ ಸ್ಪಂದನೆ ಮಾಡಬೇಕಾಗಿತ್ತು ಅವ್ರಿಗೆ. ಯಾವುದು ಸ್ಯಾಂಕ್ಷನ್ ಆಗ್ತಾಯಿಲ್ಲ, ಬಿಲ್ ಸ್ಯಾಂಕ್ಷನ್ ಆಗ್ತಾಯಿಲ್ಲ, ಟೆಂಡರ್ಗಳು ಹಿಡಿದವರಿಗೂ ಕೂಡ ಸರ್ಕಾರದಿಂದ ದುಡ್ಡು ಬರುತ್ತೆ ಅನ್ನೋ ನಂಬಿಕೆ ಇಲ್ಲ. ಆದರೂ ಅವ್ರು ಏನಂತಾರೆ ಗೊತ್ತಾ, ನಮ್ಮ ಗೌಡ್ರು ನಮ್ಮ ರೇಣುಕಾಚಾರಿ ಸರ್ ಹತ್ರನೇ ಬರ್ತಾರೆ ಅವರು. ಇದು ಹೆಂಗೆ ಮಾಡೋಕೋ ಅದನ್ನ ಹೆಂಗೆ ಮಾಡೋಕೋ ಅಂದರೆ ಅದನ್ನ ಹಿಂಗೆ ಮಾಡೋಕೆ ಹಿಂಗೆ ಮಾಡೋ ಅಂತ ಹೇಳಿ ಲಾ ಪಾಯಿಂಟ್ ಹೇಳ್ಕೊಡೋರೆ ನಮ್ಮ ಸರ್ರೇ ಮತ್ತುವ. ನಮ್ಮ ರೇಣುಕಾಚಾರಿ ಸರ್ ಬಿಟ್ಟು ಅವ್ರು ಕೆಲಸ ಮಾಡಲ್ಲ. ಅವರಿಬ್ಬರು ಒಂದೇ ಮುಖದ ನಾಣ್ಯಗಳು. ಏನಪ್ಪ ಅಂದರೆ ಸೋತದನಿ ಅನ್ನೋದು ಒಂದು ಬಿಟ್ಟರೆ ಮಾತ್ರ ಇಬ್ಬರು ಒಂದೇ. ಅವರಿಬ್ಬರು ಒಂದೇ. ಏನೇ ಕೇಳೋದಿದ್ರು ಅದನ್ನ ಹೇಗೆ ಮಾಡೋಕೋ ಏನು ಮಾಡೋಕೋ ನೀನು ಹೇಳ್ದಂಗೆ ನಾ ಮಾಡ್ತಾನೆ ಅಂತಾರೆ ನಮ್ಮ ಗೌಡ್ರು. ಇವತ್ತು ಭಿನ್ನಾಭಿಪ್ರಾಯ ಇಲ್ಲ, ಕೋಪ ಅಭಿಪ್ರಾಯನೇ ಇಲ್ಲ. ಭಾರಿ ಕಳ್ರದಾರ ಇಬ್ರು ಅವರು. ಇಬ್ಬರು ನೀನೇನು ಹೇಳ್ತೀಯ ರೇಣುಕಾ ಅದನ್ನೇ ಮಾಡ್ತಾನೆ ಅಂತಾರೆ ಅವ್ರು. ಗೌಡ್ರ ಬಗ್ಗೆ ನಾವು ತಪ್ಪಾಗಿ ಮಾತಾಡಲ್ಲಪ್ಪ. ನಮ್ಮ ತಂದೆ ಸ್ಥಾನದಾಗ ಅದಾರೆ, ಅವ್ರು ಇದುವರೆಗೂ ಅಧಿಕಾರದಲ್ಲಿದ್ದಾರೆ. ನಾವು ಹಂಗಂತ ನಾವು ಅಂತ ಏನೂ ಪಡ್ಕೊಂಡಿಲ್ಲ. ಜನಗಳಿಗೆ ಒಳ್ಳೇದು ಮಾಡಿದ್ದಾರೆ, ಮಾಡ್ತಾರೆ. ಅವ್ರ ಬಗ್ಗೆ ನನಗೇನು ಹೇಳೋಕೆ ಇಷ್ಟಪಡಲ್ಲ. ನಮ್ಮ ಗೌಡ್ರ ಬಗ್ಗೆನೂ ಇವ್ರು ಮಾತ್ರ ಕೆಲಸ ಮಾಡ್ತಾರೆ. ಯಾರು ಅಂದರೆ ನಮ್ಮ MP ಕೆಲಸ ಮಾಡ್ತತಿ, ಎಲ್ಲರನ್ನೂ ಸ್ಪಂದಿಸ್ತತಿ, ಎಲ್ಲರನ್ನೂ ಒಂದೇ ಥರ ನೋಡ್ತತಿ. ಜಾತಿ ಇಲ್ಲ, ಯಾವುದೇ ರೀತಿ ಭೇದ ಇಲ್ಲ. ಯಾರು ಬಂದರು ಏನೂ ಕೊಡಲ್ಲ ಅಂದ್ರೆ ಅವ್ರ ಮನೆ ಒಂದು ಲೋಟನ ನೀರು ಅರೆ ಕುಡಿತಾವೆ, ಇಲ್ಲ ಊಟನಾರೆ ಮಾಡ್ತವೆ. ಅದಂತೂ ಸಿಗ್ತದೆ. ಅವ್ರ ಬಗ್ಗೆ ಹೇಳಕ್ಕೆ ನಮಗೆ ತುಂಬ ಹೆಮ್ಮೆ ಅನಿಸ್ತತಿ. ಆದರೆ ಮುಖ್ಯಮಂತ್ರಿ ಅಲ್ಲಿಲ್ಲ, ಇಲ್ಲೇ ಅದಾರೆ. ನಾವು ಕಳ್ಕೊಂತವೆ ಅಷ್ಟೇ. ನಾವು ಯೋಚನೆ ಮಾಡಲ್ಲ. ಒಂದು ಏನು ಮಾಡ್ತೀವಿ ಅಂತ ಅಂದರೆ ಓಟ್ ಹಾಕೋ ದಿನ ಏನು ಮಾಡ್ತೀವಿ, ಪ್ರತಿದಿನ ಎಲ್ಲ ಲೋಕರಡಿ ಮಾತಾಡ್ತೀವಿ. ಆದರೆ ಓಟ್ ಹಾಕೋಕ್ಕಾರೆ ಧೈರ್ಯ ಮಾಡಲ್ಲ ಜನ. ಯಾಕೆ ಅಂದರೆ ದುಡ್ಡು ಸೀರೆ ಏನೋ ಕೊಟ್ಟಿರ್ತಾರೆ, ಅದಕ್ಕೆ ಮರಳಾಗ್ಬಿಡ್ತವೆ. ಹಂಗಾಗಿ ಅವರು ಈ ಸರಿ ಸೋತದ್ದು ಅದಕ್ಕೆ ಬಿಡತ್ಲಾಗಿ 5 ಭಾಗ್ಯ ಕೊಟ್ಟದಾರಲ್ಲ, ಅದಕ್ಕೂ ಸಹ ಅವರು ಇದು ಮಾಡಿದ್ದಾರೆ. ನಿಮಗೇನು ಅನ್ಸುತ್ತೆ ಭಾಗ್ಯ? ನೀವು ನೋಡ್ತಾ ಗೃಹಲಕ್ಷ್ಮಿ ಎಲೆಕ್ಷನ್ ಇದ್ದ ಟೈಮಿಗೆ, ದಾವಣಗೆರೆ ಎಲೆಕ್ಷನ್ ಇದ್ದ ಟೈಮಿಗೆ ದುಡ್ಡು ಬಂತು ಹೆಣ್ಮಕ್ಳಿಗೆ. ನೋಡಿ, ಒಂದು ಇದು ಅವ್ರ ರಾಜಕೀಯ ಪಿತೂರಿ, ಅದು ಕೆಲವೊಂದು ಗಿಮ್ಮಿಕ್ಕು. ಓಕೆ, ಏನು ಅನ್ಸುತ್ತೆ ಬೆಸ್ಟ್ ಅನ್ಸುತ್ತೆ ಮಹಿಳೆಯರಿಗೆ? ಇದು ಯೋಚನೆ ಮಾಡಿದಾಗ, ದಾವಣಗೆರೆಯಲ್ಲಿ ಯೋಚನೆ ಮಾಡಿದಾಗ ಏನು ಅನ್ಸತಿ, ಸಾಕಷ್ಟು ಅವರು ಅಧಿಕಾರದಲ್ಲದಾರ. ಯಾಕೆಂದರೆ ಶಾಮನೂರು ಕುಟುಂಬ ತುಂಬ ಅವರು ಒಂಥರ ಇಂದಿರಾ ಗಾಂಧಿನೂ ಸಹ ಆಳ್ವಿಕೆ ಮಾಡಿಲ್ಲ. ಅಷ್ಟು ಅವರು ಕುಟುಂಬದಲ್ಲಿ ಅಷ್ಟು ರಾಜಕಾರಣ ಮಾಡಿದ್ದಾರೆ. ಬಡವರಿಗೆ ಅನುಕೂಲಗಳನ್ನು ಆಗಿಲ್ಲ ಅಂತ ಹೇಳಿ ಈಗ ಸಾಕಷ್ಟು ಹೇಳ್ತಿದ್ದಾರೆ. ಅದೇ ರೀತಿ ಬಡವರು ಬದುಕೇಳಿ ನಮ್ಮ ಕುಟುಂಬದಲ್ಲೇ ನಾನು, ನನ್ನ ಹೆಂಡ್ತಿ, ಗಂಡ, ಮಕ್ಕಳು ಅಂತ ನಾವೇ ರಾಜಕಾರಣ ಮಾಡಿದರೆ ಮತ್ತು ಇನ್ನಿತರರು ಎತ್ಲ ಹೋಗ್ಬೇಕು. ಸಾಕಷ್ಟು ನೊಂದಿರ್ತಕ್ಕಂಥ ಜನ ಭಾಳ ಐತಿ. 3% ಜನ ಐತಿ. ಇವತ್ತು ಓಟ್ ಅಷ್ಟು ಮಾಡಿದ್ದಾರೆ, ಇಷ್ಟು ಮಾಡಿದ್ದಾರೆ ಅಂತಾರೆ. ಓಟ್ ಯಾವ್ದು ಹಾಕ್ಬೇಕು ಅಂತಲೇ ಜನಕ್ಕೆ ಗೊತ್ತಿಲ್ಲ. ಇನ್ನೂ ಹಿಂದುಳಿದಾರೆ, ಇನ್ನೂ ಅದೇನು ಮುಂದಕ್ಕೆ ಬಂದಿಲ್ಲ. ಹಾಗಾಗಿ ಜನ ಅಭಿಪ್ರಾಯ ಏನಪ್ಪ ಅಂದರೆ ಬಡವರು ಮುಂದಕ್ಕೆ ಬರಲಿ ಅನ್ನೋದೇ ಅಭಿಪ್ರಾಯ. ಜನರಿಗೆ ಅಭಿವೃದ್ಧಿ ಕಾಮಗಾರಿಗಳು ಬೇಕಾ ಅಥವಾ ಗ್ಯಾರಂಟಿ ಸ್ಕೀಮ್ಗಳು ಅಷ್ಟೇ ಬೇಕು? ಈ ಸ್ಕೀಮು ಅಂದರೆ ಏನು ಗೊತ್ತಾ, ಗ್ಯಾರಂಟಿ ಸ್ಕೀಮು ಅಂದರೆ ನಾವು ದುಡ್ದು ಸಂತೆ ಮಾಡ್ತೇವೆ, ಕರೆಂಟ್ ಬಿಲ್ ಕಟ್ತೇವೆ, ಬಸ್ಸಿಗೆ ದುಡ್ಡು ಜೋಡಿಸ್ಕೊಂಡು ಹೋಗ್ತೇವೆ. ಅದು ನಮ್ಮ ಸ್ವಂತ ಇತ್ತು. ಅದು ಏನು ಮಾಡ್ತೀವಿ, ಸಿದ್ದರಾಮಣ್ಣವ್ರು ಫ್ರೀ ಭಾಗ್ಯ ಅಂತೇಳಿ 5 ಭಾಗ್ಯಗಳು ಕೊಟ್ಬಿಟ್ರು. ಕೆಲವರು ಮಹಿಳೆಯರು ಕಳ್ರಾಗ್ಬಿಟ್ಟದವು. ನಾವು ಏನಿಲ್ಲ, ಆಧಾರ್ ಕಾರ್ಡ್ ತಗೊಂತೇವೆ, ಬಸ್ ಹೋಗ್ತೇವೆ. ಅದು ಬೇಡ. ಅದು 5 ಭಾಗ್ಯಗಳು ಬೇಡ. ಅವೆಲ್ಲ ನಾವು ದುಡಿಬೇಕಾಗಿತ್ತು ಅಂಥದ್ದು ಅವ್ರು ಮಾಡಿದ್ದಾರೆ. 5 ಭಾಗ್ಯ ಏನು ಬೇಡ, ಇಂಪ್ರೂವ್ಮೆಂಟ್ ಆಗಬೇಕು. ಯಾಕೆಂದರೆ ರೋಡು, ಜನಸಂಖ್ಯೆ ಜಾಸ್ತಿ ಆದಂಗೆ, ಎಲ್ಲ ಇದು ವ್ಯವಹಾರಗಳು ಜಾಸ್ತಿ ಆದಂಗೆ ಅವು ಕೂಡ ಜಾಸ್ತಿ ಆಗಬೇಕು. ನಮಗೇನು ಇವು ಭಾಗ್ಯಗಳು ನಮಗೆ ಇದಿಲ್ಲ, ಇಷ್ಟ ಇಲ್ಲ. ಏಕೆಂದರೆ ಜನಗಳ ಒಂದು ಅಭಿಪ್ರಾಯ, ಜನಗಳಿಗೆ ಬೇಕು, ಬಡವ್ರಿಗೆ ಬೇಕು ಅಷ್ಟೇ ನಾನು ಹೇಳೋದು. ಥ್ಯಾಂಕ್ ಯು. ಇನ್ನು ಏನಾರೇ ನಾ ತಪ್ಪ ಮಾತಾಡಿ ದಯವಿಟ್ಟು ನನಗೆ ಕ್ಷಮೆ ಮಾಡಬೇಕು. ಮತ್ತು ಎಲ್ಲೆಲ್ಲೋ ವೈರಲ್ ಆಕತಿ. ಅಂದರೆ ಈಗ ನಾವು ಮೊನ್ನೆ ದಾವಣಗೆರೆಯಲ್ಲಿ ಹೋಗಿದ್ವಿ. ನಾವು BJP ಪರವಾಗಿ ನಾವು ಹೋಗಿದ್ವಿ. ಒಳ್ಳೇದಾಗಲಿ, ಅವರ ಕುಟುಂಬ ರಾಜಕಾರಣ ಮಾಡಿದ್ದಾರೆ ಅಂತ ಹೇಳ್ತಾರೆ. ಬಡವರು ಇನ್ನೂ ತುಂಬ ಜನ ಅದಾರ. ಹಾಗಾಗಿ ಅವರು ಮೇಲೆ ಬರಲಿ, ಬಡವ್ರಿಗೆ ಬರಲಿ, ಮೇಲೆ ಬರಲಿ. ಪಾಪ ಬರೀ ನಾವೇ ಅನ್ಕೊಂತ ಹೋದರೆ ಮುಂದಿನ ದಿನಗಳಲ್ಲಿ ಮತ್ತು ಅವರಿಗೆ ಸೀಟ್ ಕೊಡ್ತಾರೆ, ಅವರಿಗೆ ದುಡಿಬೇಕು. ಸಾಕಷ್ಟು ಮಾಡ್ಕೊಂಡಿದ್ದಾರೆ. ಸಾಕು, ಆಸೆ ಮನುಷ್ಯನಿಗೆ ಐತಿ, ಇಲ್ಲ ಅಂತಲ್ಲ. ದುರಾಸೆ ಬೇಡ ನಮಗೆ. ಒಟ್ಟಿಗೆ ಬಟ್ಟಿಗೆ ಅಂಬಲಿ ಕಂಬಳಿ ಆಸ್ತಿ, ಮಿಕ್ಕಿದ್ದೆಲ್ಲ ಜಾಸ್ತಿ ಅಂತೇಳಿ ಹಿರಿಯರು ಗಾದಿ ಮಾಡಿದ್ದಾರೆ. ಅಷ್ಟೇ ಸಾಕು, ಬೇರೆ ಬೇಡಪ್ಪ. ಜಾಸ್ತಿ ಏನು ಬೇಡಪ್ಪ. ಯಾವಾಗೋ ಒಂದಿನ ಎಲ್ಲಿ ಸಾಯ್ತವೋ ಎಲ್ಲಿರ್ತವೋ ದೇವರಿಗೆ ಗೊತ್ತು. ನಾವು ಹೋದವ್ರು ವಾಪಸ್ ಮನೆಗೆ ಬರ್ತವೆ ಅಂತ ಗ್ಯಾರಂಟಿ ಇರಲ್ಲ. ಅಂಥದ್ರಲ್ಲಿ ಯಾತಿಗ್ರಿ ದುರಾಸೆ. ಅದು ಕೂಡ ಈ ಬಡವ್ರದ್ದೇ ದುಡ್ಡು. ಅವ್ರೇನಾರು ಕಷ್ಟಪಟ್ಟು ಬಿಸಿಲ ದುಡ್ದೇನಾರೇ ನಮಗೆ ಕೊಟ್ಟಿರ್ತಾರ? ಇಲ್ಲ, ನಮ್ಮ ದುಡ್ಡನ್ನೇ ನಮಗೆ ವಾಪಸ್ ಕೊಡ್ತಾರಷ್ಟೇ.
ಅಷ್ಟೇ ನಾನು ಹೇಳ್ತೀನಿ. ಒಂದು ಕುತೂಹಲ ಅಷ್ಟೇ, ಹೊನ್ನಾಳಿ ತಾಲೂಕಲ್ಲಿ ಯಾರು ನೆಕ್ಸ್ಟ್ ಎಲೆಕ್ಷನ್ ನನಗೆ ಬರ್ಬೋದು ಅಂತ. ನೋಡಿ ಈಗಾಗಲೇ ಅರ್ಧ ಅಧಿಕಾರ ಮುಗಿದೋಗ್ಬಿಟ್ಟಿದೆ, ಕೆಲಸಗಳು ಇನ್ನೂ ನೆನೆಗುದಿಗೆ ಬಿದ್ದಿದ್ದಾವ ಅಥವಾ ಕೆಲಸಗಳೇ ಶುರುವಾಗಿಲ್ವಾ, ಕೆಲಸಗಳು ಮಾಡ್ತಾ ಇಲ್ವಾ, ಯಾರಿಲ್ಲಿ ಸೂಕ್ತ ಅಂತ ಅನಿಸುತ್ತೆ ಹೊನ್ನಾಳಿಗೆ ಸೂಕ್ತವಾಗಿ ಮೊದಲೇ ಹೇಳ್ಬೇಕಾದ್ರೆ ರೇಣುಕ ಸ್ವಾಮಿನೇ ಸೂಕ್ತ. ಈ ಕಾಂಗ್ರೆಸ್ ಬಂದು ಶಾಂತನಗೌಡರು ಇದ್ದಾರೆ, ಒಂದು ಅಭಿವೃದ್ಧಿ ಕೆಲಸಗಳು ಮಾಡಿಲ್ಲ, ಒಂದು ಫಂಡ್ಗಳು ತಂದಿಲ್ಲ, ಏನು ನಡೆದೇ ಇಲ್ಲ. ಊರಿಗೂ ಸಹ ಇದನ್ನು ಕೊಟ್ಟಿಲ್ಲ, ಭೇಟಿಗಳು ಕೊಟ್ಟಿಲ್ಲ. ಅದು ಫಂಡ್ ಇದ್ದರೆ ಬಂದಾರೆ ಏನಾರು ಹೇಳೋಕ್ಕೆ ಕೇಳೋಕ್ಕೆ, ಅದು ಬಂದಿಲ್ಲ. ಏನು ಅಭಿವೃದ್ಧಿನೂ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಆಗಿಲ್ಲ. ಏನಪ್ಪ ಆಗಿದೆ ಅಂದರೆ ಹೆಣ್ಮಕ್ಳಿಗೆ ಒಂದು ಗೃಹಲಕ್ಷ್ಮಿ ಕೊಡೋದು ಒಂದು ಬಿಟ್ಟರೆ ಇನ್ನೇನೂ ಆಗಿಲ್ಲ. ಹಂಗಾಗಿ ಭಾಳ ಸಮಸ್ಯೆಗಳಿದ್ದಾವೆ ಅಂತ. ಭಾಳ ಸಮಸ್ಯೆಗಳದಾವಣ್ಣ, ಭಾಳ ಸಮಸ್ಯೆಗಳದು. ಏನೇನು ಆಗ್ಬೇಕು ಸರ್ ಇನ್ನು ಹೊನ್ನಾಳಿಲಿ? ಇಲ್ಲಿ ಈಗ ನಮಗೆ ಇಂಪಾರ್ಟೆಂಟ್ ನಮ್ಮ ಗ್ರಾಮಕ್ಕೆ ಬೋರ್ವೆಲ್ ನೀರುಗಳೆಲ್ಲ ಹಾರ್ಡ್ ವಾಟ್ರುಗಳು, ಹೊಳೆ ನೀರು ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದೀವಿ. ಅದಕ್ಕೆ ಅವರು ಕೊಟ್ಟಿಲ್ಲ. ಮೊದಲೇ ರೇಣುಕ ಸ್ವಾಮಿ ಇದ್ದಾಗಲೂ ಕೇಳಿದ್ವಿ, ಈಗ ಇವ್ರು ಇದ್ದಾಗಲೂ ಕೇಳಿದ್ವಿ, ಕೊಟ್ಟಿಲ್ಲ, ಆಗಿಲ್ಲ. ನಮ್ಮದು ನೀರಿನ ಪ್ರಾಬ್ಲಮ್ ಇಲ್ಲಿ, ಉಪ್ಪು ನೀರು ಅಂತಾರಲ್ಲ ಆ ರೀತಿ. ಈಗ ಉದಾಹರಣೆಗೆ ನಮ್ಮವೇ ಹಲ್ಗಳು ಹೋಗಿ ಒಟ್ಟಿನಾಗೆ ನಾವು ಹಲ್ಲು ಕಟ್ಸ್ಕೊಂಡಿದ್ದೆ. ಹಾಂ, ಆಮೇಲೆ ಎಂಥದ್ದು ನೀರು ಅಂತ ಕೊಡ್ತಾರಲ್ಲ, ಅಲ್ಲ ಜಲಾಂತರ್ಗಾಮಿನ ಏನಂತ ನೀರು ಕೊಟ್ರಲ್ಲ, ನಮ್ಮ ಬೋರ್ವೆಲ್ ನೀರನ್ನೇ ಅದನ್ನೇ ಬಿಡ್ತೇವೆ ಅಂದರು. ಆ ರೀತಿ ಅದು ಬೇಡ, ಕೊಟ್ಟರೆ ಹೊಳೆ ನೀರು ಕೊಡ್ರಿ, ಇಲ್ಲಿ ಹಾಕ್ಬೇಡ್ರಿ ಅಂತ ನಾವು ಹಾಕ್ಸಿಲ್ಲ ಇಲ್ಲಿ. ಒಟ್ಟಾರೆಯಾಗಿ ನೀವು ಶಾಂತಗೌಡರು ಆಯ್ಕೆ ಆದಮೇಲೆ ಯಾವುದೇ ರೀತಿಯಾದಂಥ ಕಾಮಗಾರಿಗಳು ಆಗಿಲ್ಲ, ಯಾವ ಕಾಮಗಾರಿನೂ ಆಗಿಲ್ಲ. ಒಂದು ಸಣ್ಣ ಉದಾಹರಣೆ ಹೇಳಬೇಕು ಅಂದರೆ, ಕಲ್ಯಾಣ ಮುಂದೆ 30 ವರ್ಷ ನೆನೆಗುದಿ ಬಿದ್ದು ನಮ್ಮ ದೇವಸ್ಥಾನದ ದುಡ್ಡು ತಗೊಂಡು ಅದನ್ನು ಸರಿ ಮಾಡೋಕ್ಕಾಗಿಲ್ಲ, ಅಭಿವೃದ್ಧಿ ಮಾಡೋಕ್ಕಾಗಿಲ್ಲ, ಜೀರ್ಣೋದ್ಧಾರ ಮಾಡೋಕ್ಕಾಗಿಲ್ಲ. ಕಂಪ್ಯಾರಿಟಿವ್ಲಿ ಯಾಕೆ ರೇಣುಕಾಚಾರ್ಯ ಬೆಸ್ಟ್ ಅನ್ಸುತ್ತೆ? ಅವರು ಜನಗಳನ್ನ ಸ್ಪಂದಿಸ್ತಾರೆ. ಆಮೇಲೆ ನಾನೇ ಒಂದು ಸರಿ 2-3 ಸರಿ ಮನೆಗೆ ಹೋದಾಗ ಎಲ್ಲರನ್ನೂ ಮಾತಾಡಿಸಿ, ಇನ್ಯಾರದಿರಿ ನಿಮ್ಮ ಕೆಲಸ ಏನಾಗಬೇಕು, ಮತ್ತೆ ಯಾರದಿರಿ ಮಾತಾಡ್ಸೋರು ಅಂತ ಎಲ್ಲರನ್ನೂ ಕೇಳ್ಕೊಂಡ್ಬಿಟ್ಟು ಸ್ಪಂದಿಸಿ ಹೋಗ್ತಾರೆ. ಅವರು ಎಲ್ಲಿಗಾರ ಹೋಗಲಿ, ಆಗಲಿ ಬಿಡಲಿ, ಸ್ಪಂದಿಸ್ತಾರೆ ಜನನ. ಇವರು ಆ ರೀತಿ ಇಲ್ಲ. ಅಟ್ಲೀಸ್ಟ್ ಹೋಗಿದ್ದೀರಾ ನೀವು ಶಾಂತಗೌಡರ ಮನೆಗೆ? ಹೋಗಿದ್ದು. ರೆಸ್ಪಾನ್ಸ್ ಹೇಗಿತ್ತು ಸರ್? ಯಾಕೆ ರೆಸ್ಪಾನ್ಸ್ ಮಾಡಿಲ್ಲ ನಿಮಗೆ? ಈ ರೆಸ್ಪಾನ್ಸ್ ಏನು ಮಾಡ್ತಾರೆ, ಆಯಿತು ಅಂತಾರೆ ಅಷ್ಟೇ. ಈಗ ಒಂದು ದೇವಸ್ಥಾನ ಕಮಿಟಿ ಅವ್ರು ಕಾಂಗ್ರೆಸ್ ಇರೋದ್ರಿಂದ ನಾವು ಬಿ ಜೆ ಪಿ, ನಾವು ಆವಾಗ BJP ಆಡಳಿತ ಇದ್ದಾಗ ನಮ್ಮರಿದ್ರು, ನಾನಿರಲಿಲ್ಲ. ಈಗ ಅದು ಕಮಿಟಿ ಬಂದೇ ಇಲ್ಲ, ಡಿಸಾಲ್ವ್ ಆಗಿ ಅದನ್ನು ಮಾಡಿಸ್ಕೊಂಬರೋರಿಲ್ಲ ದೇವಸ್ಥಾನ ಕಮಿಟಿನ. ನೆಕ್ಸ್ಟ್ ಎಲೆಕ್ಷನ್ ಏನಾಗ್ಬೋದು ಅನ್ಸುತ್ತೆ? ನೆಕ್ಸ್ಟ್ ಎಲೆಕ್ಷನ್ ನನ್ನ ಅನಿಸಿಕೆಯಾಗಿ ರೇಣುಕ ಸ್ವಾಮಿನೇ ಬರ್ಬೋದು ಅಂತ ಐತಿ. ಅದು ಒಳ ಜಗಳಗಳು ಬೇರೆ, ಅಂತರಗಳು, ಸಿದ್ದಸಣ್ಣನ ಬೇರೆ ಪಾರ್ಟಿ, ರೇಣುಕ ಸ್ವಾಮಿದೇ ಬೇರೆ ಪಾರ್ಟಿ, ಹೇಳಕ್ಕೆ ಬರಲ್ಲಣ್ಣ. ಮತ್ತು ಕಾಂಪಿಟೇಷನ್ ಇದೆ ಅಂತೀರಿ, ಇಷ್ಟೆಲ್ಲ ಸಮಸ್ಯೆಗಳಿದ್ರು ಕಾಂಪಿಟೇಷನ್ ಇದೆ. ಕಾಲು ಹಿಡಿದ್ರೆ ಎಳೆಯರೇ ಜಾಸ್ತಿ ಜನ ಇದ್ದಾರೆ. ಅದೇ ಹೇಳ್ತಾ ಇದ್ರು ನೋಡಿ, ಕುರುಬರು ಮತ್ತು ಲಿಂಗಾಯತರು ನಿರ್ಣಾಯಕ ಇಲ್ಲಿ ಹೊನ್ನಾಳಿಲಿ ಅಂತ. ಎಲ್ಲ ಒಂದು ಕಡೆ ಅದು ಮತ್ತೆ ನಮಗೆ ಇದೆ ಶಾಂತಗೌಡ್ರ ಇಲ್ಲ, ಶಾಂತಗೌಡನ ಕೈ ಚಾನ್ಸಸ್ ಅಂತೂ ಕಮ್ಮಿ. ಇನ್ನು ಬೇರೆ ಯಾರೇ ಅನ್ನೋದಾರು ಬರ್ಬೋದು. ಇನ್ನು ರೇಣುಕಾಚಾರ್ಯ ಅವ್ರಿಗೆ ಇನ್ನೂ ತೂಗು ಉಯ್ಯಾಲೆ ಅಂತಲೂ ಹೇಳ್ತಾರೆ. ಹೌದು ತೂಗು ಉಯ್ಯಾಲೆ ನಿತ್ರ ಬರ್ತಾರೆ. ಏನು ಹೇಳ್ತಾರೆ ಸರ್? ನಾವು ಏನು ಹೇಳೋಣ ಅಂತಂದರೆ, ಆಲ್ರೆಡಿ ಈಗ ಹೆಚ್ಚು ಕಮ್ಮಿ ಕೆಲಸಗಳು ನಮ್ಮೂರ ಮಾಡಿರೋದು ಅಂತಂದರೆ ರೇಣುಕ ಸ್ವಾಮಿಯರಯ್ಯ. ಅಂದರೆ ಇವರು ಅಧಿಕಾರದಲ್ಲಿ ಇದ್ದರೂ ಕೂಡ ಒಳ್ಳೆ ವ್ಯಕ್ತಿರೇ, ಆದರೆ ಕೆಲಸ ಕಾರ್ಯಗಳು ಮಾಡಲಿಕ್ಕೆ, ಓಡಾಡಲಿಕ್ಕೆ ಅವರಿಗೆ ಮತ್ತು ವಯಸ್ಸಾಗಿರೋದ್ರಿಂದ ಹೆಚ್ಚು ಕಾರ್ಯಕ್ರಮಗಳಿಗೆ ಅದಕ್ಕೆ ಭಾಗವಹಿಸಿಲ್ಲ. ಯಾರೋ ಶಾಂತಗೌಡರು ಒಳ್ಳೆಯ ವಿಚಾರ ಮಾಡ್ತಾರೆ. ನಮಗೆ ಆ ಸರ್ಕಾರ ಈ ಸರ್ಕಾರ ಅದಕ್ಕಿಂತ ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಬೇಕು. ಮೊಟ್ಟ ಮೊದಲನಾಗಿ ಏನಾಗಬೇಕಪ್ಪ ಅಂತಂದರೆ, ಈ ಮೂಲ ಸೌಕರ್ಯಗಳು ಏನದಾವಲ್ಲ, ಇವು ಜನಸಾಮಾನ್ಯರಿಗೆ ಬೇಕು. ಈ ಮೂಲ ಸೌಕರ್ಯಗಳಿಗೆ ಜನಸಾಮಾನ್ಯರು ಪರದಾಡೋ ಸ್ಥಿತಿ ಆಗಬಾರ್ದು. ಆ ಉದ್ದೇಶ ನೋಡಿಬಿಟ್ರೆ, ಒಂದು ಸಣ್ಣ ಮಗು ಒಂದು ಫೋನ್ ಮಾಡಿದರೆ ರೇಣುಕ ಸ್ವಾಮಿಯವರು ಫೋನ್ ಎತ್ತಾರೆ, ಏನಪ್ಪ ಸಮಸ್ಯೆ ಅಂತಾರೆ. ಫೋನ್ ಮಾಡಿ ಜನಗಳಿಗೆ ಸ್ಪಂದನೆ ಮಾಡಿ ಕೆಲಸ ಕಾರ್ಯಗಳನ್ನು ಮಾಡೋ ಪ್ರಯತ್ನ ಮಾಡ್ತಾರೆ. ಆ ಪ್ರಯತ್ನ ಬೇರೆ ಯಾರು ಮಾಡಿಲ್ಲ. ಈಗ ನೆಕ್ಸ್ಟು ಗೌಡ್ರು ನಿಂತ್ಕೊಬೋದು, ಅಥವಾ ಇವರು ದೊಡ್ಡೇರು ವಿಶ್ವನಾಥಣ್ಣ ನಿಂತ್ಕೊಬೋದು. ಮತ್ತು ಮುಂದೆ ನಮ್ಮಲ್ಲಿ ಎರಡೇ ಪಕ್ಷ ಇರೋದು ಹೆಚ್ಚು ಕಮ್ಮಿ, ಒಂದು ಕಾಂಗ್ರೆಸ್ಸು, ಒಂದು BJP. ಗಂಡ ಹೆಂಡತಿ ಇದ್ದಂಗೆ, ಒಂದು ನಾಣ್ಯದ ಎರಡು ಮುಖಗಳು. ಹಾಗಾಗಿ ಅವರೇ ಕೆಲಸ ಮಾಡಲಿ, ಇವರೇ ಕೆಲಸ ಮಾಡಲಿ, ಅಭಿವೃದ್ಧಿ ಆಗಬೇಕು ಅಂತ ನಾನು ಕೇಳ್ತಾನೆ. ಯಾವುದೇ ರೀತಿ ಅಭಿವೃದ್ಧಿ ಇಲ್ಲ ಇಲ್ಲಿ. ರೇಣುಕಾಚಾರಿ ಮಾಡಿದ್ದು ಅಲ್ಲಿದ್ದಕ್ಕೆ ಪೆಂಡಿಂಗ್ ಇದಾವೆ. ಮಾಡಿರೋ ಕಾರ್ಯರೂಪಕ್ಕೆ ಅಂದ್ರೆ ಬೇಕಾದೊಟ್ಟು ಅಭಿವೃದ್ಧಿ ಆಕತ್ತೆ, ಜನಸಾಮಾನ್ಯರಿಗೆ ಒಳ್ಳೇದಾಕತ್ತೆ.
ಇಷ್ಟು ಹೇಳಕ್ಕೆ ಬಯಸ್ತದೆ. ಕಾಮಗಾರಿಗಳು ಪೆಂಡಿಂಗ್ ಇದಾವೆ ನಿಮಗೆ ಗೊತ್ತಿರೋ ಥರ? ಇಲ್ಲಿ ಹೆಚ್ಚು ಕಮ್ಮಿ 2 ಇದರಿಂದನೂ ಕೆಲಸ ಕಾರ್ಯಗಳು ನಡೆದವೆ. ಆದರೆ ಈ ಒಂದು 3 ವರ್ಷದ ಅವಧಿಯಲ್ಲಿ ಯಾವುದೇ ಕಾರ್ಯಕ್ರಮ ನಡೆದಿಲ್ಲ, ಯಾವ ಕಾಮಗಾರಿನೂ ನಡೆದಿಲ್ಲ. ಇವು ಭಾಳ ಸ್ವಾಮ್ಯಾರ ಮಾಡ್ಕೊಂಬಂದ್ರೆ ಭಾಳ ಪೆಂಡಿಂಗ್ ಅದ. ರಾಜ್ಯ ಸರ್ಕಾರದ ಫೇಲ್ಯೂರ ಅಥವಾ ಓಕೆ ಅವರು ಸರಿಯಾಗಿದ್ದಿದ್ರೆ ರಾಜ್ಯ ಸರ್ಕಾರದಿಂದ ಫಂಡ್ ರಿಲೀಸ್ ಆಗಿದ್ರೆ ಕೆಲಸ ಮಾಡಿಸ್ತಾ ಇದ್ರು ಅಂತ ಹೇಳ್ತಾರೆ? ಮಾಡಿಸ್ತಿದ್ರಿಂದ ಅವ್ರಿಗೆ ಬಿಟ್ಟದ್ದು ಅದು. ನಾವೇನಪ್ಪ ಇಂಥವು ಆಗ್ಬೇಕು ಅಂತ ಹೇಳ್ಬಾರ್ದು. ಕಂಪೇರಿಟಿವ್ಲಿ ಈಗ ನೋಡಿ, ಅವರು ಗೆದ್ದಿದ್ದಾರೆ, ಈ ಕ್ಷೇತ್ರದಲ್ಲಿ ರೇಣುಕಾಚಾರ್ಯ ಅವರು ಗೆದ್ದಿದ್ದಾರೆ. ಸೈಮಲ್ಟೇನಿಯಸ್ ಆಗಿ ಇಬ್ಬರು ಆಳ್ವಿಕೆ ನಡೆಸಿರೋರು, ಯಾರು ಫ್ರೆಶ್ ಮುಖ ಅಲ್ಲ. ಬಟ್ 5 ವರ್ಷ ಅವರು ಅಧಿಕಾರ ಕೊಟ್ಟಾಗ ಯಾರು ದಿ ಬೆಸ್ಟ್ ಅಂತ ಕೆಲಸ ಮಾಡಿದ್ದಾರೆ? ಬೆಸ್ಟ್ ಕೆಲಸ ಅಂತಂದರೆ MP.R. ರೇಣುಕಾಚಾರ್ಯ ಅವರು ಮಾಡಿದ್ದಾರೆ, ಬೆಸ್ಟ್ ಕೆಲಸ ಮಾಡಿದ್ದಾರೆ. ಇವತ್ತು ಸೋತೆ ಇದ್ದರೂ ಕೂಡ ಜನಗಳನ್ನ ಸ್ಪಂದಿಸ್ತಾರೆ, ಪಾದಯಾತ್ರೆ ಮಾಡ್ತಾರೆ. ಯಾವ ಕೆಲಸಗಳಿಂದ ಜನಗಳಿಗೆ ಅನುಕೂಲ ಆಗತ್ತೆ ಅಂತ ಹೇಳಿ ಜನರ ಮನೆ ಮುಟ್ಟಂಗೆ ಮನೆ ಬಾಗಿಲಿಗೆ ಹೋಗಿ ವಿಚಾರಗಳನ್ನ ತಿಳಿಸ್ತಾರೆ. ಸೋತದವಿಂತ ಅವ್ರ ಮನೆ ಕೂತ್ಕೊಂಡಿಲ್ಲ. ಜನಸೇವಕ. ಕೋವಿಡ್ ಸಂದರ್ಭದಲ್ಲಿ ಬೇಕಾದಷ್ಟು ಕೆಲಸ ಕಾರ್ಯಗಳು ಮಾಡಿದರು. ಜೀವದ ಹಂಗನ್ನು ತೊರೆದು ಅಲ್ಲಿ ಒಂದು 7,000 ಜನಕ್ಕೆ ಉಚಿತವಾಗಿ ಊಟ ಇರ್ಬೋದು, ತಿಂಡಿ, ವಸತಿ, ಅವರು ರೋಗದಿಂದ ಮುಕ್ತರಾಗಬೇಕು, ರೋಗ ಅಲ್ಲ ಅದು ಅಂತ ಹೇಳಿ ಮನೋರಂಜನೆ ಪ್ರತಿಯೊಂದನ್ನು ಕೊಟ್ಟಿದ್ದಾರೆ. ಹಾಗಾಗಿ ಒಂದು ಒಳ್ಳೆಯ ವ್ಯಕ್ತಿ. ಮನೆ ಯಜಮಾನಕ್ಕಿಂತ ನಾವು ಅವ್ರನ್ನೇ ಅಣ್ಣನ್ನೇ ಬಯಸೋದು. ನಾವೇನಾರೇ ಒಂದು ಸಂದರ್ಭ ಬಂದರೆ ಸ್ವಾಮಿ ಹಿಂಗೆ ಅಂತ ಹೇಳ್ತೇವೆ ಹೊರತು ಮನೆಯವರು ಸ್ಪಂದಿಸದೇ ಇದ್ದರೂ ಅವ್ರು ಸ್ಪಂದಿಸ್ತಾರೆ. ಅವರನ್ನು 100ಕ್ಕೆ 100 ಅವರೇ ಸರ್. ನಮಗೆ 5 ಬೇಡಿಕೆಗಳು ರೇಣುಸ್ವಾಮಿಯನ್ನು ಸೋಲಕ್ಕೆ ಕಾರಣ ಕಾಂಗ್ರೆಸ್ಸಿನ 5 ಬೇಡಿಕೆಗಳು ಏನು, ಗೃಹಲಕ್ಷ್ಮಿ ಒಂದು, ಬಸ್ ಒಂದು, ಇದ್ರದ್ದೊಂದು, ಹೆಣ್ಮಕ್ಳಿಗೆ ಫ್ರೀ ಒಂದು, ಇವೇ ನಮ್ಮ BJP ರೇಣುಸ್ವಾಮಿ ಸೋಲಕ್ಕೆ ಕಾರಣ. ಈ ಬಾರಿಯೂ ಕೂಡ ಅದೇ ಸ್ಕೀಮ್ ಇಟ್ಕೊಂಡೇ ಬರ್ತಾರಲ್ಲ ಸರ್, ಬಂದರೆ ಇಫ್ ಇನ್ ಕೇಸ್ ಬಂದರೆ ಈ ಸರಿ ಅಷ್ಟು ಇದು ಎಫೆಕ್ಟ್ ಆಗಲ್ಲ. ಎಲ್ಲ ಮನವರಿಕೆ ಆಗಿದೆ, ಏನು ಜೀರ್ಣೋದ್ಧಾರ ಆಗಿದೆ, ಯಾರಿಗೆ ಏನಾಗಿದೆ ಅಂತ ಹೇಳಿ ಜನಗಳಿಗೆ ಮನದಟ್ಟಾಗಿದೆ. ಓಟ್ ಕೊಡಲ್ಲ ಅಂತ ಹೇಳ್ತೀರಿ? ಹೌದು. ಹಾಗಾದ್ರೆ ನೆಕ್ಸ್ಟ್ ಗೆದ್ರೆ ರೇಣುಕಾಚಾರ್ಯ ಅವ್ರು ಗೆಲ್ತೀರಿ ಅಂತಾರ ಅಥವಾ ಶಾಂತಗೌಡರಿಗೆ ಚಾನ್ಸಸ್ ಇದೆ ಅಂತ? ಶಾಂತನಗೌಡರಿಗೆ ಚಾನ್ಸಸ್ ಭಾಳ ಕಮ್ಮಿ, ರೇಣುಸ್ವಾಮಿಗೆ ಇರೋದು. ಇನ್ನು ಫೈಟು ಯಾರು ಬೀಳ್ತಾರೆ, ಅವ್ರು ಶಾಂತಗೌಡರು ಬಿಟ್ಟು ಬೇರೆ HP ಮಂಜಪ್ಪರು ನಿಲ್ಬೇಕು ಅಂತ ಇದ್ದಾರೆ. ಯಾರು ನಿಲ್ತಾರೆ ನೋಡಿ, ಡಿಪೆಂಡ್ ಅಪ್ ಕ್ಯಾಂಡಿಡೇಟ್. ಏನು ಹೇಳ್ತೀರಿ ನೀವು? ಕಾಂಗ್ರೆಸ್ಸಿಂದ ಶಾಂತಗೌಡರು ಬಿಟ್ಟು ಬೇರೆ ಟಿಕೆಟ್ ಕೊಡಬೇಕು ಅಂತ ಹೇಳ್ತಾರೆ ಅಥವಾ ಅವರೇ ನಿಂತ್ಕೊಂಡ್ರೆ? ಬಗ್ಗೆ ನಾವು ಏನೂ ಹೇಳೋದಿಲ್ಲ. ನಾವು BJPಯವರು, ನಾವು ರೇಣುಸ್ವಾಮಿಗೆ ಫಾಲೋಯರು.